ಚಂದ್ರು ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ. ನನ್ನ ಪ್ರಶ್ನೆಗೂ ಉತ್ತರ ಸಿಗ್ತಿಲ್ಲ ಸಿಂಗಾರಿ. ತಾರಕ್, ಸುಮ್ನಿರೋ. ನೋಡ್ ರಾಜೇಶ್ವರಿ, ಅವ್ರ ಪತ್ರಿಕೆ ಕೊಟ್ಟು ಹೋದ್ಮೇಲೆ ಈ ರೀತಿ ರಾದ್ದಾಂತ ಮಾಡೋದು ಸರಿಯಲ್ಲ. ಆಗಿದ್ದಾಗೋಯ್ತು, ಅದೆಲ್ಲ ಬಿಟ್ಬಿಡು. ಅವ್ರು ಕೊಟ್ಟಿರೋದು ನಮ್ಮ ಮಗನಿಗೆ ತಾನೇ, ಅದಕ್ಕೆ ಖುಷಿ ಪಡೋದಲ್ವಾ? ಇಲ್ಲ ಚಂದ್ರು, ಇಂಥ ಪದ್ಧತಿ ನಾನು ಇದುವರೆಗೂ ನೋಡೂ ಇಲ್ಲ, ಕೇಳೂ ಇಲ್ಲ. ಆ ಸವಿತಾ ಇವಳ ಹತ್ರ ಮಾತಾಡೋದಕ್ಕೆ ಅಂತ ಒಳಗಡೆ ಹೋಗಿದ್ದಾಗ ಇವಳು ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಹೇಳ್ಕೊಟ್ಟಿದ್ದಾಳೆ. ಅದಕ್ಕೆ ಅವರು ಇವಳಿಗೆ ಪತ್ರಿಕೆ ಕೊಟ್ಟು ಹೋಗಿರೋದು. ಅಲ್ಲ, ನಿಮ್ ಬಗ್ಗೆ ಒಳ್ಳೇದ್ ಹೇಳೋದಿಕ್ ಏನಿದೆ? ಮಾಡಿರೋದೆಲ್ಲ ಕೆಟ್ಟ ಕೆಲ್ಸ, ಇರೋದೆಲ್ಲ ಬರೀ ವಲ್ಸೆ ಅಂದಮೇಲೆ ಅದನ್ನೇ ಮಾತಾಡಿರ್ತಾರೆ ಅಲ್ವಾ? ಚಿಕ್ಕ ಯಜಮಾನ್ರೆ, ದಯವಿಟ್ಟು ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮವ್ರೆ, ನಾನು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ಮಾತಾಡ್ಬೇಡ ನೀನು. ನನ್ನ ಮಗನ ಮರಳು ಮಾಡಿರೋ ನೀನು ನನಗೆ ಅವಮಾನ ಮಾಡೋದಕ್ಕೆ ಬರಲ್ವಾ? ನಾನು ಸುಮ್ನೆ ಇದ್ದೀನಿ ಅಂತ ಆಡಿದ್ದೆ ಆಟ ಆಗೋಗಿದೆ ಅಲ್ವಾ ನಿನ್ಗೆ? ಹಲೋ, ಸುಮ್ನೆ ಯಾಕೆ ಸಿಂಗಾರಿ ಮೇಲೆ ಎಗರ್ತಾ ಇದ್ದೀರಾ? ಅಲ್ಲ, ಇವ್ರೇನೋ ಹೇಳ್ಬಿಟ್ರಂತೆ, ಅದಕ್ಕೆ ಅವ್ರು ನಮಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗ್ಬಿಟ್ರಂತೆ. ನಿಮಗೆ ಇದು ಕಾಮಿಡಿ ಅನ್ನಿಸ್ತಾ ಇಲ್ವಾ? ಡ್ಯಾಡ್, ನಿಮ್ ಮಿಸ್ಸಸ್ ನ ವಿಲನ್ನು ಅನ್ಕೊಂಡಿದ್ದೆ. ಬರ್ತಾ ಬರ್ತಾ ಯಾಕೋ ಕಾಮಿಡಿ ಪೀಸ್ ಆಗ್ತಿದ್ದಾರೆ ಡ್ಯಾಡ್. ಸ್ವಲ್ಪ ವಿಚಾರಿಸ್ಕೊಳ್ಳಿ. ತಾರಕ್, ರಾಜೇಶ್ವರಿ ಮಾತಾಡ್ತಿದ್ರೆ ನೀನು ಮಾತಾಡ್ತಿದ್ರೆ ಇದು ಇವತ್ತಿಗೆ ಮುಗಿಯೋದಿಲ್ಲ. ದಯವಿಟ್ಟು ಇಬ್ರು ಸುಮ್ನೆ ಇದ್ಬಿಡಿ. ಅಲ್ಲ ಡ್ಯಾಡ್, ಮೆಂಟ್ಲಂಗ್ ಮಾತಾಡ್ತಿರೋದು ಅವರು. ಇನ್ವಿಟೇಷನ್ ಕೊಟ್ಟೋದ್ಮೇಲೆ ಖುಷಿಯಾಗಿರ್ಬೇಕಪ್ಪ, ಅದನ್ ಬಿಟ್ಟು ಕೆಣಕಿ ಜಗಳ ತೆಗಿತಿರೋದು ಅವರು. ಹಾಗಿದ್ಮೇಲೆ ನೀನು ಅವ್ರಿಗೆ ಸುಮ್ನೆ ಇರೋದಕ್ಕೆ ಕೇಳೋ ಬದಲು ನನಗ್ ಸುಮ್ನೆ ಇರೋದಕ್ಕೆ ಕೇಳ್ತಿದ್ಯಲ್ಲ. ಇಲ್ಲ ಅಂದ್ರೆ ಹೇಳಕ್ಕೇಳು, ಕದನದಲ್ಲೇ ಇಲ್ದೇರೋ ಆಗ ಮಾಡಕ್ಕೂ ನಮಗ್ ಬರುತ್ತೆ. ಏನ್ ಸಮೋ, ನಿನ್ ತಮ್ಮ ಒಳ್ಳೆ ಟರ್ಮಿನೇಟರ್ ತರ ಆಡ್ತಿದ್ದಾನೆ. ಇಂತಹ ಸಮಯದಲ್ಲಿ ನಾವು ಇಲ್ಲಿದ್ರೆ ತುಂಬಾ ಡೇಂಜರು. ಹೋಗಿ ಹೋಗಿ ನಾವು ತಗಲಾಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಎಸ್ಕೇಪ್ ಆಗೋಣ ನಡೆ. ಸುಮ್ಮನೆ ನಿಂತ್ಕೊಳ್ರಿ. ಅಲ್ಲ ಡ್ಯಾಡ್, ನಮ್ಮಿಬ್ರಿಗೂ ಇನ್ವಿಟೇಷನ್ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ನೀವಿಬ್ರು ಗಂಡ ಹೆಂಡತಿ, ನಿಮಗ್ ಇನ್ವಿಟೇಷನ್ ಕೊಟ್ರು. ನಾವಿಬ್ರು ಚೆನ್ನಾಗಿ ಕಾಣ್ತಿರೋ ಗಂಡ ಹೆಂಡತಿ, ನಮಗೂ ಪತ್ರಿಕೆ ಕೊಟ್ರು. ಅದರಲ್ಲಿ ಇವ್ರಿಗೇಕೆ ಬರ್ನಿಂಗ್ ಸೆನ್ಸೇಷನ್ ಅಂತ? ಪ್ರಾಬ್ಲಮ್ ಇಕ್ಕಡುಂದಿ ಡ್ಯಾಡ್. ಅವರ ಕುಲಪುತ್ರಿಗೂ ಅಳಿಮಯ್ಯನಿಗೂ ಪತ್ರಿಕೆ ಕೊಟ್ಟಿಲ್ಲ ಅನ್ನೋದೇ ಮ್ಯಾಟ್ರು. ಇದನ್ನ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಮನೆಯಲ್ಲೇ ಉಂಡಾಡಿ ಗುಂಡನ್ ತರ ತಿನ್ಕೊಂಡಿರೋ ವೇಸ್ಟ್ ಬಾಡಿಗಳಿಗೆ ಒಂದು ಪತ್ರಿಕೆ ಕೊಟ್ಟು ನಾನ್ ಯಾಕೆ ಪತ್ರಿಕೆನ್ ವೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದೆ ಕೇಳ್ದೆ ಹಾಗೇ ಹೊರಟ್ಬಿಟ್ರು ಅಷ್ಟೇ. ತಾರಕ್, ನನ್ನ ಮಗಳು ಅಳಿಯನ್ ಬಗ್ಗೆ ಈ ರೀತಿ ಮಾತಾಡಿದ್ರೆ ಚೆನ್ನಾಗಿರಲ್ಲ.
ಹಾಗೆ ನೀವು ಏನೇನೋ ಮಾತಾಡ್ಬಿಟ್ರೆ ನಮಗೂ ಚೆನ್ನಾಗ್ ಕಾಣಿಸಲ್ಲ. ಚಂದ್ರು, ಇನ್ನೇನಾದ್ರೂ ನಿಮ್ ಊರಿಂದ ಯಾರಾದ್ರೂ ಬಂದು ಈ ರೀತಿ ನಡ್ಕೊಂಡ್ರೆ ಇವತ್ತು ಸಹಿಸ್ಕೊಂಡಿದ್ದೀನಿ, ಇನ್ಮೇಲೆ ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ. ಫೇಸ್ ಟು ಫೇಸ್ ಮರ್ಯಾದೆ ಕಳೆದ್ಬಿಡ್ತೇನೆ. ಅಬ್ಬಬ್ಬಬ್ಬಬ್ಬ, ಏನ್ ಇವ್ರು ಮರ್ಯಾದಿನ ತಲೆ ಮೇಲೆ ಇಟ್ಕೊಂಡೇ ಹುಟ್ಟಿರೋರ್ ತರ ಆಡ್ತಾರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಮರ್ಯಾದೆ ಬಗ್ಗೆ ಬೇರೆ ಮಾತಾಡ್ತಾರೆ, ಮರ್ಯಾದೆ ಬಗ್ಗೆ.